ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ಅಡಚಣೆಗಳು ಬರ್ತಾ ಇರ್ತವೆ, ಸಾಕಷ್ಟು ತೊಂದರೆಗಳು, ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ. ಜೊತೆಯಲ್ಲಿ ಹಿಡಿದಂತಹ ಕೆಲಸ ಎಷ್ಟು ಸಮಯ ಆದರೂ ಮುಗಿಯೋದೇ ಇಲ್ಲ. ಅಲ್ಲದೆಯೇ ಆ ಕೆಲಸದಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇರುತ್ತೆ. ಯಾವುದೇ ಅರ್ಜಿಯನ್ನು ಹಾಕೋದಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು, ವಿವಾಹದ್ದಿರ್ಬೋದು, ಅಥವಾ ಇನ್ನು ಯಾವುದೇ ಇರ್ಬೋದು, ಆ ಕೆಲಸ ಅರ್ಧಕ್ಕೆ ನಿಂತಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಆ ಕೆಲಸ ಒಂದಿಂಚು ಮುಂದಕ್ಕೆ ಸಾಗಲ್ಲ. ಹಾಗಿದ್ದರೆ ಅಂತಹ ಕೆಲಸ ಮುಂದಕ್ಕೆ ಹೋಗಬೇಕು, ಅಥವಾ ಆ ಅಡ್ಡಿ ಆತಂಕಗಳು ನಿವಾರಣೆ ಆಗಬೇಕು, ಮತ್ತು ಪ್ರಾರಂಭವಾದಂತಹ ಕೆಲಸ ಯಾವುದೇ ಅಡಚಣೆ ಇಲ್ಲದೆ ಮುಂದೆ ಸಾಗಬೇಕು, ನಿಂತಿರುವ ಕೆಲಸ ಪೂರ್ತಿ ಆಗಬೇಕು. ಅದಕ್ಕೆ ಈ ಒಂದು ಸ್ವಿಚ್ ವರ್ಡನ್ನು ಬಳಸೋದ್ರ ಮುಖಾಂತರ ನಾವು ಆ ಒಂದು ಕೆಲಸಕ್ಕೆ ಮತ್ತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಹಾಗಾದರೆ ಆ ಸ್ವಿಚ್ ವರ್ಡ್ ಯಾವುದು? ಇದರಲ್ಲಿ ಒಂದು ಸರ್ಕಲ್ ಇದೆ, ಹಾಗೆ ಇನ್ನು ಸ್ವಿಚ್ ವರ್ಡ್ಗಳಿದೆ. ಸರ್ಕಲನ್ನು ಉಪಯೋಗಿಸ್ಬೋದು ಅಥವಾ ನಂಬರನ್ನು ಸಹ ಉಪಯೋಗಿಸ್ಬೋದು. ಎನರ್ಜಿ ನಂಬರ್ಸ್ ಇದೆ ಅಥವಾ ಹೀಲಿಂಗ್ ನಂಬರ್ಸ್ಗಳಿದೆ, ಆ ನಂಬರನ್ನು ಉಪಯೋಗಿಸ್ಬೋದು ಅಥವಾ ಸ್ವಿಚ್ ವರ್ಡನ್ನು ಉಪಯೋಗಿಸ್ಬೋದು. ಇಲ್ಲ ನಾನು ಎರಡನ್ನು ಉಪಯೋಗಿಸ್ತೇನೆ ಅಂತಂದರೆ ಎರಡನ್ನು ಉಪಯೋಗಿಸ್ಬೋದು. ಸಿಂಪಲ್ ಆಗಿರುವಂತಹ ಈ ಒಂದು ರೆಮಿಡಿಯನ್ನು ಮಾಡ್ಕೋಬೋದು. ಹಾಗಾದರೆ ಆ ಒಂದು ಸ್ವಿಚ್ ವರ್ಡ್ಗಳು ಯಾವುವು ಅಂತ ನೋಡೋಣ. ಒಂದನೇ ಸ್ವಿಚ್ ವರ್ಡ್ ರಶ್ ಬ್ರೇಕ್ ಥ್ರೂ ನೌ ಡನ್. ರಶ್ ಬ್ರೇಕ್ ಥ್ರೂ ನೌ ಡನ್. ಈ ಒಂದು ಸ್ವಿಚ್ ವರ್ಡನ್ನು ದಿನಕ್ಕೆ 21 ಬಾರಿ ಹೇಳ್ಕೊಳ್ಬೇಕು. ಇದನ್ನು ಒಂದು ಪೇಪರಲ್ಲಿ ಬರೆದು ಬ್ಯಾಗಲ್ಲಿ, ಪರ್ಸಲ್ಲಿನೂ ಇಟ್ಕೋಬೋದು. ಸರಿ, ನಾನು ದಿನಕ್ಕೆ 21 ಬಾರಿ ಹೇಳ್ಕೊಳ್ತಾ ಇದ್ದೇನೆ, ಮತ್ತೇನು ಮಾಡ್ಬೋದು ಅಂದರೆ ಆ ಒಂದು ಕೆಲಸ ಕಾರ್ಯ ಆಗುವಂತಹ ಸ್ಥಳದಲ್ಲಿ ಅಥವಾ ಅದರ ಒಂದು ಪೇಪರ್ಸ್ನ ಮೂವ್ ಮಾಡಬೇಕಂತಹ ಸಂದರ್ಭದಲ್ಲಿ, ಹೀಗೆ ಎಲ್ಲೆಲ್ಲಿ ನಮಗೆ ಆ ಕೆಲಸವನ್ನು ಮಾಡ್ತೀವಿಯೋ ಅಂತಹ ಸಂದರ್ಭಗಳಲ್ಲಿನೂ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಆ ಒಂದು ಪೇಪರಲ್ಲಿ ಏನು ಬರೀತೀವಿ, ಆದರೆ ಗ್ರೀನ್ ಇಂಕಲ್ಲಿ ಬರೀಬೇಕು. ಜೊತೆಯಲ್ಲಿ ಆ ಪೇಪರಲ್ಲಿ ಯಾವುದೇ ರೀತಿಯ ಬೇರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾಗೆಯೇ ಬಿಳಿಯ ಹಾಳೆಯಲ್ಲಿ ಅದನ್ನು ಬರೀಬೇಕು. ನಂತರ ಇದನ್ನು ಬ್ಯಾಗು, ಪರ್ಸಲ್ಲಿ ತಗೊಂಡೋಗೋದೊಂದು, ಜೊತೆಗೆ ಆ ಕೆಲಸ ಕಾರ್ಯ ನಡೆಯುವಂಥ ಸ್ಥಳಗಳನ್ನು ಅದನ್ನು ಹೇಳ್ಕೊಳ್ತಕ್ಕಂಥದ್ದು ಬಾರಿ ಬಾರಿ. ಆಗ ಲಿಮಿಟ್ ಇರಲ್ಲ ಇಂತಿಷ್ಟೇ ಹೇಳ್ಕೊಳ್ಬೇಕು ಅಂತ, ಆದರೆ ಪ್ರತಿನಿತ್ಯ 21 ಬಾರಿ ಹೇಳ್ಕೊಳ್ಬೇಕು. ಹಾಗೆ ಇನ್ನೊಂದು ಪವರ್ಫುಲ್ ಸ್ವಿಚ್ ವರ್ಡ್ ಇದೆ, ಇದನ್ನು ಕೂಡ ದಿನಕ್ಕೆ 21 ಬಾರಿ ಹೇಳ್ಕೊಳ್ಬೋದು. ಇದನ್ನೇನು ಕುಳಿತುಕೊಂಡೇ ಹೇಳ್ಕೊಬೇಕಂತ ಏನಿಲ್ಲ, ಕೆಲಸ ಮಾಡ್ತಾ ಕಾರ್ಯ ಮಾಡ್ತಾನೂ ಹೇಳ್ಕೊಳ್ಬೋದು. ಆದರೆ ಇನ್ನೊಂದು ಸ್ವಿಚ್ ವರ್ಡ್ ಯಾವುದು? ರೀಚ್ halfway now done. Reach halfway now done. Reach halfway now done. ಇದನ್ನು ಹೇಳ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಪೇಪರ್ನಲ್ಲಿ ಬರೆದು ಇಟ್ಕೊಳ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಪವರ್ಫುಲ್ ಹೀಲಿಂಗ್ ನಂಬರ್. ಈ ಒಂದು ನಂಬರನ್ನು ದಿನಕ್ಕೆ 21 ಬಾರಿ ಹೇಳ್ಕೊಳ್ತಕ್ಕಂಥದ್ದು, ಅಥವಾ ಎಡಗಡೆ ದೇಹದ ಭಾಗದಲ್ಲಿ ಎಲ್ಲಾದ್ರೂ ಬರ್ಕೊಳ್ಬೋದು. ಅದನ್ನು ಗ್ರೀನ್ ಕಲರ್, ಅದನ್ನು ಹಸಿರು, ಅಚ್ಚ ಹಸಿರು ಕಲರ್ನಲ್ಲಿನೂ ಸಹ ಬರ್ಕೊಳ್ಬೋದು. ಅದಕ್ಕೆ ಸ್ಕೆಚ್ ಪೆನ್ ಉಪಯೋಗಿಸ್ಬೋದು. ನಾವು ಪರ್ಮನೆಂಟ್ ಮಾರ್ಕರಲ್ಲಿ ಬರ್ಕೊಂಡು ಬಿಡ್ತೀವಿ ಅಂತಂದರೆ ಆ ರೀತಿ ಎಲ್ಲ ಬೇಡ. ಸ್ಕೆಚ್ ಪೆನ್ನಲ್ಲಿ ಬರೆದಿರ್ತೀವಿ, ನಂತರ ಮಾರನೇ ದಿವಸ ಅದು ಅಳಿಸೋಗಿರುತ್ತೆ, ಮತ್ತೆ ಬರ್ಕೊಳ್ತೀವಿ. ಈ ರೀತಿ 21 ದಿವಸ ಬರ್ಕೊಳ್ತಕ್ಕಂಥದ್ದು. ಹಾಗಾದರೆ ಆ ನಂಬರ್ ಯಾವುದು? 9168. ಹೇಳುವಾಗಲೂ ಈ ರೀತಿ ಹೇಳಬೇಕು, ಹೇಗಂದ್ರೂ ಬರ್ಕೊಳ್ಳುವಂಥ ಟೈಮ್ನಲ್ಲಿನೂ ಹೇಳಿಬಿಡ್ಬೋದು. 91688. 91688. ಈ ರೀತಿ ಈ ಒಂದು ಹೀಲಿಂಗ್ ಕೋಡ್ ಅಥವಾ ಹೀಲಿಂಗ್ ನಂಬರ್ ಮುಖಾಂತರ ಮತ್ತು ಸ್ವಿಚ್ ವರ್ಡ್ ಮುಖಾಂತರ ನಾವು ನಮ್ಮ ಕೆಲಸವನ್ನು ಏನು ಒಂದು ಅರ್ಧಕ್ಕೆ ನಿಂತಿದೆ ಅದನ್ನು ಮುಂದುವರಿಸಲಿಕ್ಕೆ ಇವು ಸಹಾಯ ಮಾಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.